ಗೆಳೆಯರೆ, ತದ್ಭವಕ್ಕೆ ಸ್ವಾಗತ. ಇತ್ತೀಚಿನ ಕಾಲಮಾನದಲ್ಲಿ ವಿದ್ಯಾರ್ಥಿಗಳಲ್ಲಿ ಹಾಗೂ ಪೋಷಕರಲ್ಲಿ ಬಹಳ ಸಾಮಾನ್ಯವಾಗಿ ಕೇಳಿಬರುವ ಯಾವುದಾದರೂ ಕೋರ್ಸ್ಗಳಿದ್ದರೆ ಅವುಗಳೇ ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ಕಾಲೇಜ್ಗಳನ್ನೇನೋ ಬಿಡಿ, ಜಿಲ್ಲೆಗೆ 3-4 ಕಾಲೇಜ್ಗಳಿದ್ದರೆ ಮೆಡಿಕಲ್ ಕಾಲೇಜ್ಗಳ ಸಂಖ್ಯೆ ತೀರಾ ಕಡಿಮೆ. ನನ್ನ ಮಗ ಅಥವಾ ಮಗಳು ಡಾಕ್ಟರ್ ಆಗಬೇಕು, ದೊಡ್ಡ ದೊಡ್ಡ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ವಿವಿಧ ಕ್ಷೇತ್ರಗಳ ಪರಿಣಿತಿಯನ್ನು ಹೊಂದಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ವೈದ್ಯರಾಗಬೇಕು ಎಂಬ ಕನಸನ್ನು ಹೊತ್ತ ಪೋಷಕರು ತಮ್ಮ ಮಕ್ಕಳನ್ನು 8ನೇ ತರಗತಿಯಿಂದಲೇ ಸೈನ್ಸ್ ಬಗ್ಗೆ ಹೆಚ್ಚಿನ ಒಲವನ್ನು ಬಿತ್ತರಿಸುತ್ತಾ ಟ್ಯೂಷನ್ಗಳಿಗೆ ಸೇರಿಸುವುದು ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿತ್ತು. ಆದರೆ ಈ ಅಭ್ಯಾಸ ಈಗ ಹಳ್ಳಿಗಳಲ್ಲೂ ನಾವು ನೋಡಬಹುದಾಗಿದೆ. ಗೆಳೆಯರೇ, ಟಿವಿ, ನ್ಯೂಸ್ ಪೇಪರ್ಗಳಲ್ಲಿ ಬರುವ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿದರೆ ಕೋಚಿಂಗ್ ಸೆಂಟರ್ಗಳು ಎಷ್ಟು ಹುಟ್ಟಿಕೊಂಡಿವೆ ಮತ್ತು ಇದು ಎಷ್ಟು ದೊಡ್ಡ ಉದ್ಯಮವಾಗಿ ಬೆಳೆದಿದೆ ಎಂಬುದನ್ನು ನಾವು ಗಮನಿಸಬಹುದು. ದ್ವಿತೀಯ PUC ಪರೀಕ್ಷೆ ಎಂದರೆ ಮಕ್ಕಳಿಗಿಂತ ಜಾಸ್ತಿ ತಲೆ ಕೆಡಿಸಿಕೊಳ್ಳೋರು ವಿದ್ಯಾಸಂಸ್ಥೆಗಳು ಹಾಗೂ ಪೋಷಕರು. ಅದರಲ್ಲೂ ವಿಜ್ಞಾನ ವಿಷಯಕ್ಕೆ ಹೇಳೋದಾದರೆ ನೀವು ಜಾಹೀರಾತುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಇನ್ನು ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಬರೋಣ. ಸೆಕೆಂಡ್ PUC ಮುಗಿದ ಬಳಿಕ ಮುಂದೇನು ಎಂಬುದರ ಬಗ್ಗೆ ನೋಡೋದಾದರೆ ವಿಜ್ಞಾನ ಕಲಿತ ವಿದ್ಯಾರ್ಥಿಗಳಿಗೆ ಬರುವ ಮೊದಲ ಆಯ್ಕೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್. ಇದಕ್ಕೆ ಸೇರಲು ಗೌರ್ಮೆಂಟ್ ಸೀಟ್ ಪಡೆಯಲು ಸರ್ಕಾರ ಕೆಲವು ಪ್ರಮುಖ ಪ್ರವೇಶ ಪರೀಕ್ಷೆಗಳು ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಇಟ್ಟಿದೆ. ಅವುಗಳೇ ನೀಟ್, JEE, CET ಮುಂತಾದವುಗಳು. ಮೆಡಿಕಲ್ ಓದ ಬಯಸುವ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕನ್ನು ಗಳಿಸಬೇಕಾಗುತ್ತದೆ. ಇಲ್ಲಿ ನೀಟ್ ಎಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. ನೀಟ್ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದೆ. ಈ ಬಾರಿ 67 ಮಂದಿ ನೀಟ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಅಂದರೆ 720 ಅಂಕಗಳಿಗೆ 720 ಪೂರ್ಣ ಅಂಕಗಳನ್ನು ಪಡೆದು ದೇಶಕ್ಕೆ 67 ಪ್ರಥಮ ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಶ್ಚರ್ಯವೇನೆಂದರೆ ಇಲ್ಲಿ ಮೌಲ್ಯಮಾಪನದಲ್ಲಿ ಎಲ್ಲೋ ಹೇಗೋ ಕೊಡಲಾಗದ ರೀತಿಯಲ್ಲಿ ಒಂದಷ್ಟು ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ ಎಂಬುದು. ಇಲ್ಲಿ ಇನ್ನೂ ದೊಡ್ಡ ಆಶ್ಚರ್ಯವೆಂದರೆ ಸಾಲಾಗಿ ಮೊದಲ ಮತ್ತು ಆನಂತರದ ರ್ಯಾಂಕ್ ಪಡೆದ 8 ಮಂದಿ ಒಂದೇ ಸೆಂಟರ್ನಲ್ಲಿ ಪರೀಕ್ಷೆ ಬರೆದವರು ಅಂತ ಹೇಳಲಾಗ್ತಾ ಇದೆ. ಹೀಗೆ ನೀಟ್ ಪರೀಕ್ಷೆಗಳು ಅತ್ಯಂತ ಆಶ್ಚರ್ಯಕರವಾದ ದಾಖಲೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದರೆ ಅದರಲ್ಲಿ ಅವ್ಯವಹಾರದ ಹೊಗೆ ಬಹುಬೇಗನೆ ಎಲ್ಲೆಡೆ ಪಸರಿಸಿದೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಂತೂ ದೊಡ್ಡ ಕ್ಯಾಂಪೇನೇ ಶುರುವಾಗಿದೆ. ಹಾಗೆ ಒಂದಿಷ್ಟು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿ ಮರುಪರೀಕ್ಷೆ ನಡೆಸಲು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಗೆಳೆಯರೆ, ಈ ಬಾರಿ ಅಂದರೆ 2024ರ ನೀಟ್ ಪರೀಕ್ಷೆಯು ಮೇ 5ನೇ ತಾರೀಕು ನಡೆದವು. ನೀಟ್ ಎಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಅಂಡರ್ ಗ್ರ್ಯಾಜುಯೇಟ್ ಅಂತ. ಯಾರು MBBS, BAMS ಸೇರಿದ ಹಾಗೆ ವೈದ್ಯಕೀಯ ವೃತ್ತಿಗೆ ಸಂಬಂಧಪಟ್ಟ ಕೋರ್ಸ್ಗಳಿಗೆ ಸೇರುವವರು ಈ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ಈ ಪರೀಕ್ಷೆ ದೇಶಾದ್ಯಂತ ನಡೆಯುವ ಏಕರೂಪ ಪರೀಕ್ಷೆಯಾಗಿದ್ದು ಈ ಬಾರಿ 67 ಮಂದಿ ಮೊದಲ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಆದರೆ ಇಲ್ಲಿ ಬರುತ್ತಿರುವ ಆರೋಪವೇ ಬೇರೆ. ಒಟ್ಟು 571 ನಗರಗಳಲ್ಲಿ 4750 ಪರೀಕ್ಷಾ ಕೇಂದ್ರಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು. ಹಾಗೆ 14 ವಿದೇಶಿ ಸೆಂಟರ್ಗಳಲ್ಲಿಯೂ ಸಹ ಪರೀಕ್ಷೆ ನಡೆಸಲಾಗಿತ್ತು. ಒಟ್ಟು 13 ಭಾಷೆಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಮತ್ತು 24.06 ಲಕ್ಷ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದಿದ್ದರು. ಅದರಲ್ಲಿ 56.04% ಅಂದರೆ 13,16,268 ಮಂದಿ ಕ್ವಾಲಿಫೈ ಆಗಿದ್ದಾರೆ. ಈ ಪೈಕಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ಮೆಡಿಕಲ್ ಸೀಟ್ ಸಿಗ್ತಾ ಹೋಗ್ತವೆ. ಯಾಕಂದರೆ ನಮ್ಮಲ್ಲಿ ಇರೋದು 695 ಮೆಡಿಕಲ್ ಕಾಲೇಜಸ್ ಮಾತ್ರ. ಅಲ್ಲಿ 1,06,333 ಮೆಡಿಕಲ್ ಸೀಟ್ಗಳು ಮಾತ್ರ ಇವೆ. ಇನ್ನುಳಿದವು ಆಯುರ್ವೇದ ಸೇರಿದಂತೆ ವಿವಿಧ ಆಯ್ಕೆಗಳನ್ನು ಮಾಡಬೇಕಾಗುತ್ತದೆ. ಇಲ್ಲಿ ಸೀಟ್ ಸಿಗದವರು ದುಡ್ಡು ಕೊಟ್ಟು ಅಂದರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಪಡೆದುಕೊಳ್ಳುತ್ತಾರೆ. ಹಾಗೂ ವೆಚ್ಚ ಭರಿಸಲು ಸಾಧ್ಯವಾಗದವರು ವಿದೇಶಗಳಿಗೆ ತಮ್ಮ ಮಕ್ಕಳನ್ನು ಕಳುಹಿಸಿ ಡಾಕ್ಟರ್ ಮಾಡಿಸುತ್ತಾರೆ. ಹೀಗಿರುವಾಗ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಬಹಳ ಪಾರದರ್ಶಕವಾಗಿ ಹಾಗೂ ಅತ್ಯುತ್ತಮ ರೀತಿಯಲ್ಲಿ ನಡೆಸಬೇಕಲ್ವಾ? ಆದರೆ ಮೊದಲ ಬಾರಿಗೆ 67 ಪ್ರಥಮ ರ್ಯಾಂಕ್ ಬಂದಿರೋದ್ರಿಂದ ಇಲ್ಲಿ ಅವ್ಯವಹಾರದ ಹೊಗೆ ಆಡುತ್ತಿದೆ. ಇನ್ನು ಪರೀಕ್ಷಾ ವಿಧಾನನ ನೋಡೋದಾದರೆ 180 ಒಟ್ಟು ಪ್ರಶ್ನೆಗಳು, ಒಂದು ಪ್ರಶ್ನೆಗೆ 4 ಅಂಕ, ಒಟ್ಟು ಅಂಕಗಳು 720. ಯಾವುದೇ ಪ್ರಶ್ನೆ ಬರೆಯದೇ ಬಿಟ್ಟರೆ 4 ಅಂಕ ಕಟ್ಟಾಗುತ್ತೆ. ತಪ್ಪು ಉತ್ತರ ಬರೆದರೆ ನೆಗೆಟಿವ್ ಮಾರ್ಕ್ ಅಂತ 1 ಅಂಕ ಕಟ್ಟಾಗುತ್ತೆ. ಅಲ್ಲಿಗೆ ಒಂದು ತಪ್ಪು ಉತ್ತರಕ್ಕೆ ಒಟ್ಟಾರೆ 5 ಅಂಕಗಳು ಕಟ್ಟಾಗ್ತವೆ. 720ಕ್ಕೆ 720 ಅಂಕ ಗಳಿಸಿದವರು ಇದಾರಲ್ಲ, ಆ ಪೈಕಿ ಹರಿಯಾಣದ ಒಂದೇ ಸೆಂಟರ್ನಲ್ಲಿ 6 ಮಂದಿ ಪರೀಕ್ಷೆ ಬರೆದವರು. ಹಾಗೆ ಮೊದಲ ಮತ್ತು ಆನಂತರದ ರ್ಯಾಂಕ್ ಪಡೆದವರು ಒಂದೇ ಸೆಂಟರ್ನವರು. ಇದು ಹೇಗೆ ಸಾಧ್ಯ ಅಲ್ವಾ? ಇಲ್ಲಿ ನಾವು ಇನ್ನೊಂದು ಗಮನಿಸೋದಾದರೆ ಕೆಲ ವಿದ್ಯಾರ್ಥಿಗಳಿಗೆ ಬಂದಿರುವ ಅಂಕಗಳು ನೋಡಿದ್ರೆ 719, 718 ಅಂಕಗಳು ಬಂದಿವೆ. ಗೆಳೆಯರೆ, ಒಂದು ತಪ್ಪು ಉತ್ತರ ಬರೆದ್ರೆ 5 ಅಂಕ ಕಟ್ಟಾಗಿ 715 ಅಂಕಗಳು ಬರಬೇಕು. ಒಂದು ಪ್ರಶ್ನೆ ಅಟೆಂಡ್ ಮಾಡಿಲ್ಲ ಅಂದರೆ 4 ಅಂಕ ಕಟ್ಟಾಗಿ 716 ಅಂಕ ಬರಬೇಕು.
ಆದರೆ ಕೆಲವು ವಿದ್ಯಾರ್ಥಿಗಳಲ್ಲಿ 719, 718 ಅಂಕಗಳು ಬರೋದಕ್ಕೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಪೋಷಕರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಮೂಡಿದೆ. ಈ ಆತಂಕವೇ ದೇಶದೆಲ್ಲೆಡೆ ನೀಟ್ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಧ್ವನಿ ಎತ್ತುವಂತೆ ಮಾಡಿದೆ. ಈ ಬಾರಿ ಪ್ರಶ್ನೆ ಪತ್ರಿಕೆ ಸುಲಭವಾಗಿತ್ತು ಮತ್ತು ಒಂದು ಪ್ರಶ್ನೆ ಗೊಂದಲ ಉಂಟು ಮಾಡಿತ್ತು. ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಬಂದಿದೆ ಅಂತ NTA ಹೇಳ್ತಾ ಇದೆ. NTA ಅಂದರೆ ಈ ನೀಟ್ ಪರೀಕ್ಷೆ ನಡೆಸೋ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಹೇಳ್ತಾ ಇದ್ದಾರೆ. ಆದರೂ ಇಲ್ಲಿ ಗೊಂದಲದ ಬಗ್ಗೆ ಪೂರ್ಣವಾಗಿ ವಿವರ ನೀಡಿಲ್ಲ NTA. ಒಟ್ಟಿನಲ್ಲಿ ಪ್ರತಿಭಾವಂತರಿಗೆ, ಕಷ್ಟಪಟ್ಟು ಓದಿದವರಿಗೆ ನ್ಯಾಯ ಸಿಗಲಿ ಎಂಬುದು ನಮ್ಮ ಈ ವಿಡಿಯೋದ ಉದ್ದೇಶ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.